ನಿಮಗೆ ಚಿಂತೆ ಇದ್ರೆ, ಚಿಂತೆ ವರಿ ಅಂತಾರಲ್ಲ, ಯೋಚನೆ ಎಲ್ಲ ಇದ್ರೆ ನಿಮ್ಮ ಮನಸ್ಸು ಶಾಂತವಾಗಿರಲ್ಲ. ತುಂಬ ಚಿಂತೆಗಳು ತುಂಬಿಕೊಂಡಿದ್ರೆ ನಿಮಗೆ ಪ್ಲಾನ್ ಮಾಡೋಕ್ಕೆ, ಡಿಸೈಡ್ ಮಾಡೋಕ್ಕೆ, ಸರಿಯಾಗಿ ಯೋಚನೆ ಮಾಡೋಕ್ಕೆ ಆಗಲ್ಲ. ಚಿಂತೆ ಸರಿಯಾಗಿ ಯೋಚನೆ ಮಾಡೋಕ್ಕೆ ಬಿಡಲ್ಲ, ಸರಿಯಾಗಿ ನಿಮ್ಮ ಎಮೋಷನ್ಸ್ನ ಸರಿಯಾಗಿ ಕೊಡಕ್ಕೆ ಬಿಡಲ್ಲ. ಒಂದು ಪಾತ್ರೆನಲ್ಲಿ ನೀರು ಅಲ್ಲಾಡ್ತಾ ಇದ್ರೆ ಒಳಗಡೆ ಬಾಟಮ್ನಲ್ಲಿ ಏನಿದೆ ನಿಮಗೆ ಕಾಣಲ್ಲ. ನಿಮ್ಮ ಮನಸ್ಸಿನ ಒಳಗಿರೋ ಶಾಂತಿ ನಿಮಗೆ ಗೊತ್ತಾಗಲ್ಲ. ಯಾವಾಗ ನಾವು ನಮ್ಮ ಮನಸ್ಸನ್ನ ಯೋಚನೆ ಇಲ್ಲದೆ ಮಾಡ್ಕೊಳ್ತೀವಿ, ಅದಕ್ಕೆ ಬರಬೇಕು ಗುರುಗಳ ಹತ್ರ. ಥಾಟ್ಲೆಸ್, ಮೈಂಡ್ಲೆಸ್ ಅಂದರೆ ಮೈಂಡ್ಫುಲ್, ಆ ಥರ ಅವೇರ್ನೆಸ್ ಬಂದ್ಬಿಟ್ಟಾಗ ನಿಮ್ಮಲ್ಲಿ ಆ ಕದಡಿರೋ ಮನಸ್ಸು ಶಾಂತವಾದಾಗ ಒಳಗಡೆ ಏನಿದೆ ನಿಮಗೆ ಗೋಚರವಾಗುತ್ತೆ. ರತ್ನ ವೈಡೂರ್ಯಗಳು ಒಳಗಡೆ ಇದೆ. ಅಲ್ಲಿ ಯಾವಾಗ ಕಾಣುತ್ತೆ ನಿಮಗೆ, ಯಾವಾಗ ಅದನ್ನು ಪರ್ಸೀವ್ ಮಾಡ್ತೀರಾ, ಯಾವಾಗ ನೋಡ್ತೀರಾ. ಎಲ್ಲಿವರೆಗೂ ಚಿಂತೆ ಇದೆ ಅಲ್ಲಿವರೆಗೂ ಕ್ಲಾರಿಟಿ ಇಲ್ಲ, ಅಲ್ಲಿವರೆಗೂ ಕ್ಲಿಯರ್ ಯೋಚನೆ ಮಾಡೋಕ್ಕೆ ಆಗಲಿ, ಡಿಸೈಡ್ ಮಾಡೋಕ್ಕಾಗಲಿ ಆಗಲ್ಲ. ಸರೋವರದ ಒಳಗಡೆ ಏನೇನೋ ಇದೆ, ಆದರೆ ಒಳಗಡೆ ಎಲ್ಲೆಲ್ಲಿ ಕಲ್ಲು ಹೊಡಿತಾ ಇರ್ತೀರಾ ಅದು ಹೀಗೆ ಅಲ್ಲಾಡ್ತಿರುತ್ತೆ. ದಯವಿಟ್ಟು ಕಲ್ಲು ಹೊಡೆಯೋದು ನಿಲ್ಲಿಸಿ, ಯೋಚನೆಗಳು ನಿಲ್ಲಿ, ಆಮೇಲೆ ನೋಡಿ ಒಳಗಡೆ ಏನೇನಿದೆ ಅಂತ. ಅದ್ಭುತವಾದದ್ದಿದೆ.